ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಹಬ್ಬದ ದಿನದೇ ವ್ಲಾಗ್ ಕಂಟಿನ್ಯೂ ಆಗ್ತಾಯಿದೆ. ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಏನೇನು ಅಡುಗೆಗಳನ್ನ ಮಾಡಿದ್ವಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಬ್ಬ ಅಂತ ಹೇಳಿದ್ಮೇಲೆ ಪ್ರತಿಯೊಬ್ಬರು ಮಾಡೋದೇ ಒಬ್ಬಟ್ಟು. ಯಾರ ಮನೆಯಲ್ಲಿ ಹಬ್ಬ ಅಂದರೆ ಒಬ್ಬಟ್ಟು ಮಾಡಲ್ಲ. ಈ ಗೌರಿ ಗಣೇಶ ಹಬ್ಬ ಆಗಲಿ, ಇಲ್ಲ ವರಮಹಾಲಕ್ಷ್ಮಿ ಹಬ್ಬ ಆಗಲಿ, ದೀಪಾವಳಿ ಆಗಲಿ, ಯುಗಾದಿ ಹಬ್ಬ ಆಗಲಿ, ಒಬ್ಬಟ್ಟೆ ಮೇಯ್ನ್ ಮಾಡೋದು. ಸೊ ನಾನು ಈ ಹಬ್ಬದಲ್ಲಿ ಒಬ್ಬಟ್ಟೆ ಮಾಡೋದು, ಯಾಕೆಂದರೆ ನನಗೆ ತುಂಬ ಇಷ್ಟ ಒಬ್ಬಟ್ಟು. ಅದಕ್ಕೋಸ್ಕರ ಒಬ್ಬಟ್ಟಿನ ಜೊತೆಗೆ ಏನೇನು ಅಡುಗೆಗಳು ಮಾಡಿದ್ದೆ, ಸೊ ಬನ್ನಿ ನೋಡೋಣ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪೂಜೆ ಎಲ್ಲ ಆಯಿತು. ಇವಾಗ ನೆಕ್ಸ್ಟು ಇರೋದು ಇವಾಗ ಪ್ರಸಾದ ತಿಂತಾ ಇದ್ದಾರೆ. ಗೋಧಿ ಪಾಯಸ ಮಾಡಿದ್ವಿ ಮತ್ತು ಪಂಚಾಮೃತ ಮಾಡಿದ್ದು, ಅದನ್ನು ತಿಂತಾ ಇದ್ದಾರೆ ಇವಾಗ ಎಲ್ಲರೂ ಕೂತ್ಕೊಂಡು. ಅಲ್ಲೊಬ್ಬರು ನಿಂತ್ಕೊಂಡಿದ್ದಾರೆ, ಅಲ್ಲೊಬ್ಬರು ನಿಂತ್ಕೊಂಡು, ಇಲ್ಲೊಬ್ಬರು ಕೂತ್ಕೊಂಡು, ಆಮೇಲೆ ಇಲ್ಲಿ ಏನು ಮಾಡ್ತೀನಿ ಏನು ಏನೇ ಮಾಡ್ತಾಯಿದ್ರು ಒಂದೊಂದೇ ಕೆಲಸ. ಇವಾಗ ತಿಂಡಿ ಮಾಡಬೇಕು. ಏನು ತಿಂಡಿ ಮಾಡ್ತಾರೆ ಗೊತ್ತಿಲ್ಲ. ತಿಂಡಿ ಮಾಡೋದು ಅಂತ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬೇಡವಾ? ಪಲಾವಾ? ಏನು ಮಧ್ಯಾಹ್ನ ಮಾಡೋಣ ಪಲಾವ್. ಏನು ಮಾಡಬೇಕಂತಿದ್ದೀರಾ? ಉಪ್ಪಿಟ್ಟು, ಬಿಸಿ ಬಿಸಿ ಉಪ್ಪಿಟ್ಟು, ಬಿಸಿ ಬಿಸಿ ಉಪ್ಪಿಟ್ಟು. ಹೀಗೆ ನಮ್ಮ ಯಜಮಾನ್ರು ನನ್ನ ಔಟ್ಫಿಟ್ ತೋರಿಸಿಲ್ಲ ಅಲ್ವಾ, ಒಂದೇ ಥರ ಇಬ್ಬರು ಆಲ್ಮೋಸ್ಟ್ ಒಂದೇ ಕಲರು ತೋರಿಸ್ತೀನಿ ರೀ. ಬನ್ನಿ ಸೊ. ಹ್ಞೂ ಮಮ್ಮಿ, ಕಾಫಿ ಬೇಕು. ಬೆಳಗ್ಗೆ ಕುಡ್ದಿಲ್ಲ ನಾನು. ಇವತ್ತೂ ಆಟ ಆಡಕ್ಕೆ ಹೋಗ್ಲೇಬೇಕಂತೆ. ನಮ್ಮಮ್ಮ ಸುಸ್ತಾಗ್ಬಿಟ್ಟಿದ್ದಾರೆ. ರಾತ್ರಿ ಎಲ್ಲ ಇಬ್ರು ಮಾಡಿ ಇವಾಗ ಅಡಿಗೆ ಸ್ಟಾರ್ಟ್ ಮಾಡ್ಕೊಬೇಕು. ರಿಷಿ 10 ಗಂಟೆಗೆ ಮಲ್ಕೊಂಡ ಹೋಗಿ. ರಿಷಿ 10 ಗಂಟೆಗೆ ಹೋಗೋದ ಮಲ್ಕೊಳಕ್ಕೆ. ಏನ್ ಕೆಲ್ಸನೂ ಮಾಡ್ಕೊಟ್ಟಿಲ್ಲ ನಮ್ಗೆ. ಪಾಪ ನಮ್ಮ ಯಜಮಾನ್ರು 11 ಗಂಟೆವರೆಗೂ 11:30ವರೆಗೂ ಕುತ್ಕೊಂಡಿದ್ದು. ಆಮೇಲೆ ಹೋಗ್ಬಿಟ್ಟ ಮಲ್ಕೊಂಡ್ರೆ. ಯಾಕಂದ್ರೆ ಸೀರೆ ಉಡ್ಸೋದು ನಾವು ಅಷ್ಟೊತ್ತಾಯ್ತು, ಅದಕ್ಕೋಸ್ಕರ. ಓಕೆ, ಇವಾಗ ಅಡುಗೆ ಏನು ಮಾಡೋದು? ನಮ್ಮ ಸಾಹೇಬ್ರಿಗೆ ಪನ್ನೀರ್ ಪಲಾವ್ ಬೇಕಂತೆ. ನಿನ್ನೆ ಮೆಟ್ರೋಯಿಂದ ಸೊ ಪನ್ನೀರ್ ತಂದು ಕೊಟ್ಟಿದ್ದಾರೆ. ಪನ್ನೀರ್ ಪಲಾವ್ ಮಾಡಬೇಕು. ನೋಡೋಣ ಹಿಂದೆ ಏನೇನು ಅಡುಗೆ ಮಾಡಬೇಕು ಅಂತ. ಫಸ್ಟು ಸೀರೆ ಚೇಂಜ್ ಮಾಡಬೇಕು. ಇಲ್ಲೇ ಊಟ ಮಾಡಲ್ಲ, ಅರಿಶಿನ. ಫ್ರೆಂಡ್ಸ್, ಮತ್ತೆ ಆಮೇಲೆ ಏನೇನು ಅಡುಗೆಗಳು ಮಾಡ್ತೀವಿ ಅನ್ನೋದನ್ನ ಆಮೇಲೆ ಶೇರ್ ಮಾಡ್ತೀನಿ. ಫಸ್ಟ್ ಸ್ಯಾರಿ ಚೇಂಜ್ ಮಾಡಿ ಒಂದು 10 ನಿಮಿಷ ಕೂತ್ಕೊಂಡಿದ್ದು ಆಮೇಲೆ ಅಡುಗೆ ಶುರು ಮಾಡ್ಕೊಳ್ತೀನಿ. ಬುದ್ಧಿ ತಗೊಂಡು ಅಗಿ ಅಂತಾರ. ಈಗ ಪಾತ್ರೆ ಬೆಳಗಾಯ್ತಾರ, ಅದಕ್ಕೆ ಅಲ್ಲ ಪಾತ್ರೆ ಇಟ್ಕೊಂಡ್ಬಿಟ್ಟು ಯಾರ ಬಂದಳು ಸೊಸೆ ಸ್ಟೋರಿ ಇರುತ್ತೆ, ಅದನ್ನ ನೋಡ್ತಾ ಮಲ್ಕೊಂಡ್ರು. ಒಲಿ ಬಿಡು, ಸ್ವಲ್ಪ ಮಲ್ಕೊಳ್ಳಿ ಅಂದ್ರೆ ರೆಕಾರ್ಡ್ ಆಗ್ತಿದೆ. ನಿಜ ಹೇಳಿ, ಅವಾಗಿಂದೆಲ್ಲ ರೆಕಾರ್ಡ್ ಆಗಿದೆ. ಮಂಜುಳನ್ ಸ್ಟೋರಿ ಅಂತೆ, ಮಂಜುಳನ್ ಸೊಸೆ ಸ್ಟೋರಿ ಅಂತೆ. ಇಲ್ಲಿ ಪಾತ್ರೆ ಒಬ್ಳೇ ತಲೆಗೆ ಇರ್ತೈತೆ, ಬಿದೋಗಡಪ್ಪ ಅನಿಸ್ತೈತೆ. ಮಮ್ಮಿ ರೆಸ್ಟ್ ಮಾಡ್ಲಿ ಒಂದ್ ಸ್ವಲ್ಪ ಹೊತ್ತು ಅಂತ ಬಿಟ್ರೆ ಆರಾಮಾಗಿ ನಿದ್ದೆ ಬರ್ತದೆ. ನಿಮ್ಗೆ ಬೇರೆ ಏನ್ ನಳಪಾಕ ಏನ್ ಮಾಡ್ತಾ ಇದ್ಯಾ? ಇದೆಯಾ ಪಲಾವ್ನ? ಸ್ಟ್ಯಾಂಡರ್ಡ್ ಪಲಾವ್ನ ಫ್ರೀಡಮ್
ಇದು ನನ್ನ ತಮ್ಮಂಗೋಸ್ಕರ ಮಾಡ್ತಾ ಇರೋದು. ತುಂಬಾ ಬಗ್ಗಿಸ್ಕೊಬಿಟ್ಟಿದ್ದಾರೆ. ಅವ್ರಿಗೆ ಬಂದಾಗ್ಲಿಂದನೂ ಒಂದೇ ಸಮ ನಮ್ಗೆ ಮಾಡ್ಕೊಡ್ತೀಯಾ ಇಲ್ವಾ ಅಂತಾನೆ. ಬನ್ನಿ ಹತ್ರ. ಓಕೆ ಫ್ರೆಂಡ್ಸ್, ಫಸ್ಟಿಗೆ ನಾನು ಪನ್ನೀರ್ ಪಲಾವ್ನ ಮಾಡ್ತಾಯಿದ್ದೀನಿ. ಪನ್ನೀರ್ ಪಲಾವ್ ಏನಂದರೆ ನನಗೆ ಹೆಡ್ಏಕ್ ಸ್ಟಾರ್ಟ್ ಆಗಿಬಿಡ್ತು. ಅದರಿಂದ ಒಂಥರ ಲೋ ಬಿ ಪಿ ಆಗಿದ್ದಲ್ಲ. ನಾನು ಆಲ್ಮೋಸ್ಟ್ ಇವಾಗಲೇ 15 ಡೇಸಿಂದ ಬಿ ಪಿ ಟ್ಯಾಬ್ಲೆಟ್ ತೊಗೊಳ್ತಾನೆ ಇಲ್ಲ. ಐ ಬಿ ಪಿ ಇರೋದು ನನಗೆ, ಡೈಲಿ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೆ ಐ ಬಿ ಪಿ ಇದ್ದಿದ್ದರಿಂದ. ಇವಾಗ ಲೋ ಬಿ ಪಿ ಆಗಿರೋದ್ರಿಂದ ನಾನು ಬಿ ಪಿ ಟ್ಯಾಬ್ಲೆಟ್ ತೊಗೊಳ್ತಾ ಇಲ್ಲ. ಸೊ ಇವತ್ತು ತಲೆ ಚಕ್ಕರ್ ಹೊಡಿತಾಯಿತ್ತು. ನೈಟ್ ಬೇರೆ ಅರ್ಧ ನಿದ್ದೆ ಆಗಿತ್ತು ಅಷ್ಟೇನೆ, ಅದರಿಂದ ತಲೆನೋವು ಬಂದಿತ್ತು. ಅದರಲ್ಲೂ ಮಾಡಲೇಬೇಕಲ್ಲ, ಹಬ್ಬ ಎಲ್ಲ ಹಂಗೆ ಅಂದ್ಕೊಂಡು ಮಲ್ಕೊಳಕ್ಕಾಗಲ್ಲ ಅಂತ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ತಮ್ಮ ಪನ್ನೀರ್ ಪಲಾವ್ ಬೇಕೇ ಬೇಕು ಅಂತ ಬಂದು 4 ದಿನದಿಂದ ಕೇಳ್ತಾನೆ ಇದ್ದ. ಸೊ ಇವತ್ತು ಪನ್ನೀರ್ ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನೊಂದು ಕಡೆ ಹೂಕೋಸು ಬಿಸಿನೀರಲ್ಲಿ ಹಾಕಿ ಉಪ್ಪು ಅರಿಶಿನ ಹಾಕಿ ಅದನ್ನು ಸಪ್ಪೆ ರಸ ತೆಗೆದು ಸೋಸಿಟ್ಟಿದ್ದೀನಿ. ಇನ್ನೊಂದು ಕಡೆ ಬೀನ್ಸ್, ಆಲೂಗೆಡ್ಡೆ, ಹಸಿ ಅವರೆಕಾಳು ಹಾಕಿ ಎಲ್ಲ ತರಕಾರಿ ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಜಸ್ಟ್ ಎಲ್ಲ ಅಡುಗೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಫಸ್ಟು ಎಣ್ಣೆ ಹಾಕಿ ಕುಕ್ಕರ್ನಲ್ಲಿ ಪನ್ನೀರನ್ನ ಫಸ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಪನ್ನೀರ್ ಫ್ರೈ ಆಯಿತು ಅಂದರೆ ಸೊ ಪಲಾವ್ ಲಾಸ್ಟ್ವರೆಗೂ ಹಾಗೇ ಪನ್ನೀರ್ ಹಾಗೇ ಇರುತ್ತೆ, ಕ್ಯೂಬ್ಸ್ ಹಾಗೇ ಇರುತ್ತೆ. ಇಲ್ಲಾಂದರೆ ಒಡೆದೋಗ್ಬಿಡುತ್ತೆ ಪನ್ನೀರು. ನಾವು ಮಿಕ್ಸ್ ಮಾಡ್ತಾ ಎಲ್ಲ ಒಡೆದೋದಂಗೆ ಆಗಿಬಿಡುತ್ತೆ ಪುಡಿ ಥರ. ಅದಕ್ಕೋಸ್ಕರ ನಾನು ಯಾವಾಗಲೂ ಫಸ್ಟಿಗೆ ಎಣ್ಣೆಯಲ್ಲಿ ಪನ್ನೀರ್ ಫ್ರೈ ಮಾಡಿ ಆಮೇಲೆ ಇವಾಗ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು ದಪ್ಪ ಗಾತ್ರದ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿತ್ತು ಇವಾಗ ಹಾಕ್ತಾಯಿದ್ದೀನಿ. ಹಾಗೆ ಫುಲ್ ಫ್ರೈ ಮಾಡಬೇಕು. ಸೊ ಪನ್ನೀರ್ ಪಲಾವ್ ರೆಸಿಪಿ ಯಾರಿಗೆ ಗೊತ್ತಿಲ್ಲ, ಸುಮಾರು ವ್ಯೂವರ್ಸ್ ಕೇಳ್ತಾಯಿದ್ದೀನಿ, ನಿಖಿತಾ ಪನ್ನೀರ್ ಪಲಾವ್ ರೆಸಿಪಿ ಶೇರ್ ಮಾಡಿ ಅಂತ. ಅವ್ರಿಗೋಸ್ಕರ ಈ ರೆಸಿಪಿ ನಾರ್ಮಲಾಗೇ ಇರುತ್ತೆ. ನಾನು ಯೂಶಲಿ ಯಾವಾಗಲೂ ಮಾಡೋದು ಸ್ಟ್ಯಾಂಡರ್ಡ್ ಅಂದರೆ ನಮ್ಮ ಮನೆಯಲ್ಲಿ ಪಲಾವ್, ಅನ್ನ ಸಾಂಬಾರು ಮಾಡೋ ಬದಲು ಪಲಾವನ್ನ ಮಾಡಿಬಿಡೋಣ ಅನ್ನೋ ಥರ ಯಾವಾಗಲೂ ಮಾಡ್ತಾ ಇರ್ತೀನಲ್ವ. ಅದರಲ್ಲಿ ಇದೊಂದು ಸ್ವಲ್ಪ ಡಿಫ್ರೆಂಟ್. ಪನ್ನೀರೆಲ್ಲ ಫಸ್ಟಿಗೆ ಫ್ರೈ ಮಾಡ್ಕೊಬೇಕು, ಮತ್ತು ಈರುಳ್ಳಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಅದೆಲ್ಲನೂ ರುಬ್ಕೊಂಡು ಅದಕ್ಕೆ ಹಾಕುವಂಥದ್ದು. ಟೊಮೊಟೊ, 1 ಟೊಮೊಟೊ ಕಟ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ಇನ್ನು 2 ಟೊಮೊಟೊನ ರುಬ್ಬೋದಕ್ಕೆ ಹಾಕಿದ್ದೀನಿ. ತೆಂಗಿನಕಾಯಿ ಹಾಕಿಲ್ಲ ನಾನು ರುಬ್ಬೋದಕ್ಕೆ. ಸೊ ಮೊಸರು ಹಾಕ್ತೀನಿ ನಾನು ಇದಕ್ಕೆ ಇವತ್ತು. ಇನ್ನೊಂದು ಕಡೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನಾನು ಗ್ರೇವಿ, ಇದ್ರ ಜೊತೆಗೆ ಪೂರಿ ಮಾಡ್ತಾಯಿದ್ದೀನಿ ಕಾಂಬಿನೇಷನ್ ಆಗಿ. ಸಾಗು ಟೈಪ್ ಮಾಡೋಣ ಅಂತ ಅವರೆಕಾಳು ಸಾಗು, ಅದ್ರ ಜೊತೆಗೆ ತರಕಾರಿ ಹಾಕಿ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗುತ್ತೆ, ಟ್ರೈ ಮಾಡಿ. ನಿಮ್ಮ ಮನೆಗಳೇನಾದ್ರು ಅವರೆಕಾಯಿ ಸಿಕ್ತು ಅಂದರೆ ಇದ್ಕಸಿದ ಅವರೆಕಾಳಲ್ಲಿ ಈ ರೀತಿ ಗ್ರೇವಿ ಟ್ರೈ ಮಾಡಿ. ಸೂಪರಾಗಿತ್ತು. ನಮ್ಮ ಮನೆಯಲ್ಲಿರೋರಿಗೆ ಪ್ರತಿಯೊಬ್ರಿಗೂ ತುಂಬ ಇಷ್ಟ ಆಯಿತು ಈ ರೆಸಿಪಿ, ಈ ಅಡುಗೆ ತುಂಬ ಇಷ್ಟ ಆಯಿತು, ಸಾಗು. ಓಕೆ, ಇವಾಗ ಈ ಕಡೆ ನಾನು 2 ಸ್ಟವ್ ಮೇಲೂ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಈಗ ಯಾಕೆಂದರೆ ಆಲ್ಮೋಸ್ಟ್ ಆಗಲೇ ಟೈಮು 2 ಗಂಟೆ ಮೇಲಾಗಿ ಹೋಗ್ಬಿಟ್ಟಿತ್ತು. ಬೆಳಗ್ಗೆ ನಾನು ಅವಲಕ್ಕಿ ಮಾಡಿದ್ವಿ. ಅವ್ರ ಹುಡುಗರು ಯಾರೂ ಮಕ್ಕಳು ತಿನ್ನಲಿಲ್ಲ, ರಕ್ಷಿ, ತ್ರಿಷಿ ಯಾರೂ ಅವಲಕ್ಕಿ ತಿನ್ನಲಿಲ್ಲ. ಆದ್ದರಿಂದ ಬೇಗ ಅಡುಗೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇರೋದು. ಈ ಕಡೆ ಪ್ಯಾನಲ್ಲಿ ತರಕಾರಿ ಎಲ್ಲ ಒಗ್ಗರಣೆ ಮಾಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಫ್ರೈ ಮಾಡಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಜೊತೆಗೆ ತರಕಾರಿಗಳನ್ನ ಹಾಕಿದ್ದೀನಿ. ಹೂಕೋಸು ಹಾಕಿಲ್ಲ, ಜಸ್ಟ್ ಅವರೆಕಾಳು, ಬೀನ್ಸ್, ಆಲೂಗೆಡ್ಡೆ ಇದನ್ನು ಹಾಕಿದ್ದೀನಿ. ಬದನೆಕಾಯಿ ಹಾಕೋಣ ಅಂತ ಅಂದ್ಕೊಂಡೆ, ಆದರೆ ಬೇಡ ಅಂತ ಅದು ಆಪ್ಷನ್ ಹಂಗೆ ಇಟ್ಬಿಟ್ಟೆ, ಹಾಕೋಕ್ಕೆ ಹೋಗಲಿಲ್ಲ. ಸೊ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈ ಕಡೆ ಪನ್ನೀರ್ ಪಲಾವ್ಗೆ ಸ್ವಲ್ಪ ಗರಂ ಮಸಾಲ ಮತ್ತು ಟೊಮೊಟೊ ಹೇಳ್ದೆಲ್ಲ ಕಟ್ ಮಾಡಿ ಒಂದು ಹಾಕ್ತೀನಿ. ರುಬ್ಬಿರೋದು ಕೂಡ ಹಾಕಿದ್ದೀನಿ. ನಾನು ರುಬ್ಬಿರೋದಕ್ಕೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು 2 ಟೊಮೊಟೊ ಇದಿಷ್ಟೇ ಹಾಕಿರೋವಂಥದ್ದು ರುಬ್ಬೋದಕ್ಕೆ. ಸೊ ಈ ಕಡೆಯೂ ಕೂಡ ತರಕಾರಿನ ಹುರಿತಾ ಇದ್ದೀನಿ. ಇವತ್ತು ಇದನ್ನು ಹುರಿದಿರೋ ಮಸಾಲೆನ ರೆಡಿ ಮಾಡ್ತಾಯಿದ್ದೀನಿ. ಮಸಾಲೆ ತೋರಿಸ್ತೀನಿ ಏನು ಹಾಕಿದ್ದೀನಿ ಅಂತ. ಇವಾಗ ಈ ಕಡೆ ಒಂದು ಅರ್ಧ ಟೊಮೊಟೊನ
ಇದೇ ತರಕಾರಿಗೆ ಹಾಕಿ ಹಾಗೆಯೇ ಫ್ರೈ ಮಾಡ್ತಾಯಿದ್ದೀನಿ. ಸೊ ನಾನು ಆವಾಗಲೇ ಹೇಳಿದಾಗೆ ನಾನು ಸಾಂಬಾರು ಪೌಡರ್ನ ಇವತ್ತು ಹಾಕಿ ಮಾಡ್ತಾಯಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ. ಮಂಗಳೂರು ಸೈಡವ್ರು ಮಾಡ್ತಾರೆ ಗೊತ್ತಾ, ಆ ಥರ ಸ್ವಲ್ಪ ಆವಾಗಲೇ ಫ್ರೆಶ್ಶಾಗೆ ಮಸಾಲೆನ ಹುರಿದ್ಬಿಟ್ಟು ರುಬ್ಬಿ ಮಾಡ್ತಾರಲ್ಲ ಆ ರೀತಿ ಮಾಡೋಣ ಅಂತ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ 2, ಒಂದು 3 ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಒಂದು 1/4 ಸ್ಪೂನಷ್ಟು ಮೆಣಸು, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ, ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಜೊತೆಗೆ ಒಂದು 1/4 ಸ್ಪೂನಷ್ಟು ಮೆಂತ್ಯ ಕಾಳು, ಇದಿಷ್ಟನ್ನು ಹಾಕಿ ಫಸ್ಟು ಹುರ್ಕೊತಾ ಇದ್ದೀನಿ. ಫಸ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಅದೆಲ್ಲ ಹುರಿದಾದ್ಮೇಲೆ ನಾನು ಬೆಳ್ಳುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ, ಆಮೇಲೆ ಒಂದು ಅರ್ಧ ಈರುಳ್ಳಿ ಹಾಕಿ ಮತ್ತೆ ಹುರಿತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಒಂದು 2 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಅದನ್ನು ಕೂಡ ಹಾಕಿ ಹುರಿತಾ ಇದ್ದೀನಿ. ತುಂಬಾ ಹುರಿಬೇಕಪ್ಪ ಅನ್ನೋ ಥರ ಎಲ್ಲ ಏನಿಲ್ಲ, ಸಣ್ಣ ಉರಿನಲ್ಲೇ ನಾನು ಹುರಿತಾ ಇರೋವಂಥದ್ದು. ಮತ್ತು ಇನ್ನೇನು ಇಳಿಸೋ ಅಂಥ ಟೈಮ್ನಲ್ಲಿ ನಾನು ಈ ತೆಂಗಿನಕಾಯಿ ಅದೆಲ್ಲನೂ, ಯಾಕೆಂದರೆ ತವಾ ಆಲ್ರೆಡಿ ಕಡಾಯಿ ಬಿಸಿ ಇರುತ್ತಲ್ವ, ಆ ಬಿಸಿಗೇನೆ ಚೆನ್ನಾಗಿ ಅದು ಫ್ರೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಇಳಿಸ್ಬಿಟ್ಟೆ. ಇವಾಗ ಅದಕ್ಕೆ ತರಕಾರಿ ಮತ್ತು ಅದೇ ಸ್ಟವ್ ಮೇಲೆ ಇಟ್ಟು ಇವಾಗ ಅರಿಶಿನ ಹಾಕ್ತಾಯಿದ್ದೀನಿ. ಸೊ ಇವಾಗ ಅರಿಶಿನ ಹಾಕಾದ್ಮೇಲೆ ನಾನು ಹೂಕೋಸು ಹಾಕ್ತಾಯಿದ್ದೀನಿ. ಎಣ್ಣೆನಲ್ಲೇ ಫಸ್ಟು ತರಕಾರಿ ಏನಂದರೆ ಕಾಳು, ಬೀನ್ಸು, ಆಮೇಲೆ ಆಲೂಗೆಡ್ಡೆ ಅದೆಲ್ಲನೂ ಸ್ವಲ್ಪ ಫ್ರೈ ಆದಮೇಲೆ ಈ ಹೂಕೋಸು ಬೇಗ ಬೆಂದೋಗ್ಬಿಡುತ್ತಲ್ವ, ಆದ್ದರಿಂದ ಇನ್ನೇನು ತರಕಾರಿ ಎಲ್ಲ ಎಣ್ಣೆಲಿ ಸ್ವಲ್ಪ ಬೆಂದಾದ್ಮೇಲೆ ಲಾಸ್ಟಿಗೆ ಇದನ್ನು ಹಾಕಿ ಮತ್ತೆ ಅದು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ಕಡೆ ಪನ್ನೀರ್ ಪಲಾವ್ಗೆ ಲಾಸ್ಟಿಗೆ ಈ ಮಸಾಲೆ ಎಲ್ಲ ಎಣ್ಣೆ ಬಿಡ್ತು, ಬೆಂದಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಅನ್ನುವಾಗ ಮೊಸರು ಮತ್ತು ಕಸೂರಿ ಮೇಥಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಅದೆಲ್ಲ ಹಾಕಿ ಅಕ್ಕಿನ ಹಾಕಬೇಕು. ಅಕ್ಕಿ ನಾನು ಆಲ್ರೆಡಿ ಆವಾಗಲೇ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಅಕ್ಕಿ ನೆನೆ ಹಾಕಿದ್ದೆ. ಸೊ ಅದನ್ನ ಹಾಕಿ ಯಾವ ಕನ್ಸಿಸ್ಟೆನ್ಸಿ ಬೇಕು ನೀರು ಹಾಕ್ಬಿಟ್ಟು ವಿಷಲ್ ಹಾಕ್ಬೇಕಷ್ಟೇ, ಒಂದೇ ವಿಷಲ್ ಅಷ್ಟೇನೆ ಪನ್ನೀರ್ ಪಲಾವ್ ರೆಡಿ ಆಗುತ್ತೆ. ಈ ಕಡೆ ನಾನು ತಣ್ಣಗಾದಮೇಲೆ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ. ಚಕ್ಕೆ ಲವಂಗ, ಒಂದೇ ಒಂದು ಏಲಕ್ಕಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ, ಏಕೆಂದರೆ ಮಿಕ್ಸಿ ಜಾರಲ್ಲಿ ರುಬ್ಬಕ್ಕಾಗಲ್ಲ ಅಲ್ವಾ, ಬಿಸಿ ಇತ್ತು ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಅದೊಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. ಒಂದು ಟೊಮೊಟೊನ ನಾನು ತರಕಾರಿಗೇ ಒಗ್ಗರಣೆಯಲ್ಲಿ ಬೇಯುವಾಗ ಹಾಕಿದ್ದೀನಿ. ಇನ್ನು ಒಂದು ಟೊಮೊಟೊನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ, ಮಸಾಲೆ ರುಬ್ಬೋದಕ್ಕೆ. ಇವಾಗ ಮಸಾಲೆ ಎಲ್ಲ ರುಬ್ಬಿದ್ದಾಯಿತು. ಇವಾಗ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ನೀರು ನೋಡಿಕೊಂಡು ಹಾಕಬೇಕು. ನಾನು ಇದನ್ನು ನೀವು ಬೇಕಂದರೆ ಸಾರು ಥರನೂ ಮಾಡ್ಬೋದು, ಇದೇ ಥರ ಸೇಮ್ ಮಸಾಲೆ ಕೊಟ್ಟು ಸಾಂಬಾರು ಥರನೂ ಕೂಡ ಮಾಡ್ಬೋದು, ಇಲ್ಲ ಅಂತಂದರೆ ಗ್ರೇವಿ ಥರನಾದ್ರೂ ಮಾಡ್ಬೋದು. ನಾನು ಇದನ್ನು ಮಾಡ್ತಾ ಇರೋದು ಪೂರಿ ಜೊತೆಗೆ ಕಾಂಬಿನೇಷನ್ ಬೇಕು ಅಂತಲ್ವ, ಆದ್ದರಿಂದ ಇದು ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳುಗೂ ಇರಬಾರ್ದು, ಮೀಡಿಯಮ್ ಸ್ಟೇಜಲ್ಲಿ ಇರೋ ಥರ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲರೂ ಕೂತ್ಕೊಂಡು ಅಮ್ಮ ಮತ್ತು ರಕ್ಷಿತಮ್ಮ, ರಿಷಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಆರಾಮಾಗಿ. ನಾನು ಅಡುಗೆ ಮನೆಯಲ್ಲಿ ತುಂಬ ಜನ ಇದ್ದರೆ ಕೈಕಾಲು ಆಡೋಲ್ಲ, ಗೊತ್ತಾಗೋದಿಲ್ಲ ಇಷ್ಟು ಅಡುಗೆ ಮಾಡಬೇಕಾದ್ರೆ. ಒಬ್ರೊಬ್ರು ಒಂದೊಂದು ಕೈ ಹಾಕಿದ್ರೆ ಟೇಸ್ಟೆಲ್ಲ ಏನೇನು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ನಾನು ಒಬ್ಬಳೇ ಮಾಡ್ತೀನಿ, ನೀವೆಲ್ಲ ರೆಸ್ಟ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅವರೆಲ್ಲ ಆರಾಮಾಗಿ ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ.
ಸೊ ಈಗಿದೆ ಕಿಚನ್ ಅವಂತರ ನೋಡಿ, ಹಿಂಗಿದೆ. ಇವತ್ತು ಹಬ್ಬದ ಪ್ರಯುಕ್ತ ಹಿಂಗಿದೆ, ಈ ತರ ಇದೆ. ಏನ್ ಸುಮ್ನೆ ಇರೋದು, ಇದು ಆಕ್ಚುಲ್. ಇದನ್ನ ಬ್ಲೂಪರ್ ಹಾಕು ನೋಡಿ. ಕಿತ್ತಕ್ಕನ ಅವತಾರ ನೋಡಿ. ಮುಂದಗಡೆ ಮಾತ್ರ ಅಡಿಗೆ ಮಾಡೋದಲ್ಲ. ಪಾತ್ರೆ ನೋಡಿ ಹಿಂಗಿದೆ, ಇಲ್ಲಿ ಹಿಂಗ್ ಬಿದ್ದಿದೆ, ಅವಸ್ಥೆ ಹಿಂಗಿದೆ. ಸೈಕಲ್ ಗ್ಯಾಪ್ ಅಲ್ಲಿ ಇಲ್ಲಿ ದೇವ್ರ ಪೂಜೆ ಆಗಿದೆ. ಎಲ್ಲ ಸ್ಕೆಚ್ ಹಾಕೊಂಡ್ ಕೂತವ್ರೆ, ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಏನೇನ್ ಬಿಡ್ಬೇಕು ಅಂತ. ಈಗ ಟೈಮು ಇವಾಗ ರಸಮ್ಗೆ ರೆಡಿ ಮಾಡ್ತಾ ಇದ್ದೀನಿ. ರಸಮ್ಗೆ 2 ಟೊಮೊಟೊ ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಇದಿಷ್ಟು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಒಬ್ಬಟ್ಟಿಗೆ ಹೂರ್ಣ ಎಲ್ಲ ರುಬ್ಬಿ ಇಟ್ಟಿದ್ದೆ. ಅದು ಬೇಳೆ ಬಸ್ತಿದ್ದು ರಸ ಹಾಗೆ ಇತ್ತಲ್ಲ, ಅದಕ್ಕೇ ನಾನು ಡೈರೆಕ್ಟಾಗಿ ಹಸಿ ಟೊಮೊಟೊ ಮತ್ತು ಹುಣಸೆ ಹಣ್ಣು ರುಬ್ಬಿರೋದನ್ನ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ನೀವು ರಸಮ್ ಏನಾದರೂ ಮಾಡ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಒಬ್ಬಟ್ಟು ಸಾರು ಮಾಡಲ್ಲ. ಸೊ ತುಂಬ ವ್ಲಾಗ್ಗಳಲ್ಲಿ ನನ್ನ ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ಗೊತ್ತಿರುತ್ತೆ, ನಮ್ಮ ಮನೆಯಲ್ಲಿ ಒಬ್ಬಟ್ಟು ಸಾಂಬಾರು ಸೋಮ್ಗೆ ಇಷ್ಟ ಆಗಲ್ಲ. ಆದ್ದರಿಂದ ನಾನೇನು ಮಾಡಿಬಿಡ್ತೀನಿ ಅಂದರೆ ರಸಮ್ ಮಾಡಿಬಿಡ್ತೀನಿ. ಜೀರಿಗೆ ಮೆಣಸು ಹುರ್ಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದು ಈ ಥರ. ಇವಾಗ ಬೇಳೆ ಬಸ್ತಿದ್ದು ರಸ ಇರುತ್ತಲ್ವ, ಸೊ ಅದೇ ರಸಕ್ಕೆ ಈ ಥರ ರುಬ್ಬಿ ಅದನ್ನು ಬೇಯಿಸಿ ಮಾಮೂಲಿ ಒಗ್ಗರಣೆ ಕೊಡ್ತೀವಲ್ವ ರಸಮ್ಗೆ, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಕರಿಬೇವು. ಆದರೆ ನಾನೇನು ಮಾಡ್ತೀನಿ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕೋಕ್ಕೆ ಹೋಗಲ್ಲ, ಹಸಿ ಮೆಣ್ಸಿನ್ಕಾಯಿ ಹಾಕ್ತೀನಿ ಇದಕ್ಕೆ. ಸೊ ಇದು ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡೂ ಹಾಕಿ ನಾವು ಒಬ್ಬಟ್ಟು ಮಾಡೋದು. ಸೊ ಒಬ್ಬಟ್ಟು ಅಂದಾಗ ಕೆಲವರು ಬರೀ ಕಡಲೆಬೇಳೆ ಹಾಕಿ ಒಬ್ಬಟ್ಟು ಮಾಡ್ತಾರೆ, ಕೆಲವರು ತೊಗರಿಬೇಳೆ ಹಾಕಿ ಮಾಡ್ತಾರೆ. ಆದ್ದರಿಂದ ಒಬ್ರೊಬ್ರು ಒಂದೊಂದು ಥರ ಮಾಡೋದ್ರಿಂದ ವ್ಯತ್ಯಾಸ ಆಗುತ್ತೆ. ನಾನು ಎರಡೂ ಹಾಕೋದ್ರಿಂದ ಸ್ವಲ್ಪ ಏನು ಮಾಡ್ತೀನಿ, ಕಡಲೆಬೇಳೆ ಸ್ವಲ್ಪ ಸ್ವೀಟ್ ಬಂದುಬಿಡುತ್ತೆ ರಸ ಅಂದ್ಬಿಟ್ಟು ಏನು ಮಾಡ್ತೀನಿ, ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಸ್ವಲ್ಪ ಸ್ಪೈಸಿಯಾಗಿ ಬರಲಿ, ಸ್ವಲ್ಪ ಡಿಫ್ರೆಂಟಾಗಿರಲಿ ರಸಮ್ ಅಂತ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಬೇಕಿದ್ರೆ ನೀವು ಒಂದು ಸರಿ ಒಬ್ಬಟ್ಟು ಮಾಡೋರು ಏನಾದ್ರು ಇತ್ತಂದರೆ ಈ ರೀತಿ ಟ್ರೈ ಮಾಡಿ. ಇವಾಗ ನೋಡಿದ್ರಲ್ಲ, ನಾನು ಒಗ್ಗರಣೆ ಕೊಟ್ಟಾದ್ಮೇಲೆ ಸ್ವಲ್ಪ ಹಳದಿ ಪೌಡರ್ ಮತ್ತು ಜೀರಿಗೆ ಮೆಣಸು ಹುರ್ಕೊಂಡಿರೋ ಅಂಥದ್ದು, ಆಮೇಲೆ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. 1-1.5 ಸ್ಪೂನಷ್ಟು ನಮ್ಮ ಮನೆಯಲ್ಲಿ ಮಾಡಿಟ್ಕೊಂಡಿರ್ತೀವಲ್ಲ ಬೇಳೆ ಸಾರು ಪುಡಿ, ಅದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕ್ತಾಯಿದ್ದೀನಿ. ಮತ್ತು ಇದು ಸ್ವೀಟ್ಗೆ ರಸಮ್ ಅಂದಾಗ, ಸ್ವೀಟ್ ಅಂದಾಗ ನಾವು ಆಲ್ರೆಡಿ ಹೂರ್ಣ ಈ ಮಿಕ್ಸಿ ಜಾರ್ನಲ್ಲೆಲ್ಲ ರುಬ್ಬಿರ್ತೀವಿ ಅಲ್ವಾ, ಆ ಹೂರ್ಣದಲ್ಲಿ ಉಳ್ಕೊಂಡಿರೋ ಅಂಥದ್ದೇ ಸ್ವೀಟೆಲ್ಲ ಹಾಗೆ ಉಳಿದಿರುತ್ತಲ್ಲ, ಅದನ್ನೇ ಇದಕ್ಕೆ ಹಾಕಿರ್ತೀನಿ. ಆವಾಗ ಒಂದು ಸ್ವಲ್ಪ ಸ್ವೀಟ್ ಬರುತ್ತಲ್ಲ, ಆವಾಗ ಹೆಂಗೆ ಅಂದರೆ ಈ ಕಡೆ ಒಬ್ಬಟ್ಟು ಸಾರು ಥರನೂ ಅನ್ನಿಸ್ತಾ ಇರುತ್ತೆ, ಇನ್ನೊಂದು ಕಡೆ ರಸಮ್ ಅನ್ನೋ ಥರನೂ ಅನ್ನಿಸ್ತಾ ಇರುತ್ತೆ. ಆದ್ದರಿಂದ ನಮಗೆ ಇದು ನನಗೆ ಎಕ್ಸ್ಪೆಷಲಿ ತುಂಬಾ ಇಷ್ಟ. 2 ದಿನ 3 ದಿನ ಆದ್ರೂ ಬೇಯಿಸ್ಕೊಂಡು ಖಾಲಿ ಆಗೋವರೆಗೂ ತಿಂತೀವಿ, ಅಷ್ಟಿಷ್ಟ ಆಗುತ್ತೆ. ಸೊ ಇವಾಗ ಸಾಗು ಪೂರಿಗೆ ಮಾಡಿದಂಥ ಇತ್ಕವರೆಕಾಳು ಹೂಕೋಸು ಸಾಗು ರೆಡಿಯಾಗಿದೆ. ಈ ಕಡೆ ರಸಮ್ ಕೂಡ ರೆಡಿಯಾಗಿದೆ. ಇವಾಗ ಎಲ್ಲ ಆದಮೇಲೆ ಲಾಸ್ಟಿಗೆ ಅಮ್ಮನ ಕಿಚನ್ಗೆ ಕರೆದಿದ್ದೀನಿ. ಏನಕ್ಕೆ ಅಂದರೆ ಅಮ್ಮಗೆ ಇವಾಗ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ, ಹೂರ್ಣ ಎಲ್ಲ ರುಬ್ಬಿ, ಅಮ್ಮಗೆ ಒಬ್ಬಟ್ಟು ಮಾಡಿ ನೀವು ಅಂತ ಹೇಳಿದೆ. ನಾನು ಪೂರಿ ಮಾಡ್ತಾಯಿದ್ದೀನಿ. ಆಗಲೇ ಟೈಮ್ 2:30 ಆಗ್ತಾ ಬಂದಿತ್ತು, 2:30 ಆಗಿತ್ತು. ಸೊ ಇನ್ನೂ ಟೈಮ್ ಆಗಿಬಿಡತ್ತೆ ಅಂದ್ಕೊಂಡು, ಮತ್ತು ನೈವೇದ್ಯಕ್ಕೆ ಒಂದು ಸರಿ ನಾವೇನು ಅಡುಗೆ ಮಾಡಿದ್ದೀವಿ ಅದೆಲ್ಲ ಇಟ್ಟು ಪೂಜೆ ಮಾಡಬೇಕಲ್ಲ, ಟೈಮ್ ಆಗಿಬಿಡತ್ತೆ. ಮತ್ತು ಹುಡುಗರು ಕೂಡ ಹೊಟ್ಟೆ ಹಸು ಅಂತ ಇದ್ರು ಅಂತ ಪಟ ಅಂತ ಮಾಡ್ತಾಯಿದ್ದೀವಿ. ಹೇಳಿ ಇವಾಗ. ಅಯ್ಯೋ ಫ್ರೆಂಡ್ಸ್, ಟಯರ್ಡ್ ಆಗ್ಬಿಟ್ಟಿದೀನಿ. ಓ ಮೈ ಗಾಡ್, ನೋಡಿ ತೋರ್ಸಕ್ಕ, ನಿನ್ ಬೆವ್ರು ತೋರ್ಸು. ಒಂದೊಂದು ಬೆವ್ರಲ್ಲೂ ಒಂದೊಂದು ಹೆಸರು ಇದೆ. ಪಾಪ ಕೆಲ್ಸ ನೈಟಿಂದ ನಿದ್ರೆ ಮಾಡಿಲ್ಲ, ಹೆವಿ ಕೆಲಸ ಮಾಡಿ ಇಬ್ರು ಕೆಲಸ ಮಾಡಿದ್ದಾರೆ. ಮಿಗ್ದವ್ರು ಕೆಲಸ ಮಾಡ್ದಿಲ್ದವ್ರೆಲ್ಲ ಮಲ್ಕೊಂಡಿದೀವಿ, ಕೆಲಸ ಮಾಡೋರು ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ.
ಅದಕ್ಕೆ ಅನ್ನೋದು ಹೆಣ್ಮಕ್ಳು ಇಸ್ ಗ್ರೇಟ್ ಅಂತ ಹಂಗಂತ ಹೇಳ್ಬಿಟ್ಟಕ್ಕ. ಇದಿರೋದು 8ನೇ ಫ್ಲೋರ್, 9ನೇ ಫ್ಲೋರಿಗೆ ಹೋಗ್ಬೇಡ ನೀನು. 8ನೇ ಫ್ಲೋರ್ ಇದು. ಓಕೆ, ಇವಾಗ ಒಬ್ಬಟ್ಟು ಆಗ್ತಾ ಇದೆ. ಒಬ್ಬಟ್ಟು ಆಯ್ತು, ಆಮೇಲೆ ಪೂರಿನೂ ಕೂಡ ಆಯ್ತು. ಇವಾಗ ಒಂದೇ ತವ ಮೇಲೆ 2 ಒಬ್ಬಟ್ಟು ತಟ್ಟಿ ಆಗ್ತಾ ಇರೋವಂಥದ್ದು, ಅದಕ್ಕೆ ಒಂದ್ ಸ್ವಲ್ಪ ಬೇಗ ಬೇಗ ಆಗ್ತಾ ಇದೆ. ಆಯ್ತು, ಇವಾಗ ನೈವೇದ್ಯಕ್ಕೆ ಇಟ್ಟು ಅಮ್ಮನವ್ರಿಗೆ, ಆಮೇಲೆ ಎಲ್ರು ಊಟ ಮಾಡೋದು. ವಿಡಿಯೋದಲ್ಲಿ ರೆಕಾರ್ಡ್ ಆಗ್ತಾ ಇದೆ ಎಲ್ಲ ಈ ಮಾತು ಗೊತ್ತಲ್ಲ, ನನ್ನ ಫ್ಯಾನ್ಸ್ ಬಂದು. ಅಲ್ಲ, ನೀನ್ ಹಂಗೆ ಒಳ್ಳೆ ಅದೇನೋ ನೀನ್ ಮಾಡೋ ಪಲಾವ್ ಚೆನ್ನಾಗಿರುತ್ತೆ, ಅದಕ್ಕೆ. ನಮ್ಮಮ್ಮ ಮಾಡೋದ ಸಂತೆಯಲ್ಲಿರೋ ತರಕಾರಿ ಎಲ್ಲ ಪಲಾವಲ್ಲೇ ಇರುತ್ತೆ. ಇದು ಹಾಕಲ್ಲ, ನನ್ ತರಕಾರಿ ಅಂತ ಇಷ್ಟನಾ ನಿನಗೆ? ಮಮ್ಮಿ ಗೊತ್ತಾಯ್ತಾ ಇವಾಗ? ಗೊತ್ತಾಯ್ತು. ರಿಷಿ ಕಷ್ಟಪಟ್ಟ ತೋಟದಿಂದ ಕಿತ್ಕೊಂಡ್ಬಂದಿದ್ದ ಅಲ್ವಾ? ಏನು ಹೇಳಿದ್ರೆ ಕಿತ್ಕೊ ಬರ್ತೀನಿ. ಕಣ್ಣೇ ಬಿಡಕ್ ಆಗ್ತಾ ಇಲ್ಲ. ಈ ಕಡೆ ಬನ್ನಿ, ಬ್ಲ್ಯಾಕ್ ಆಗಿದೆ ಅಲ್ಲಿ. ಏನದು? ಬನಾನಾ ಲೀಫ್. ಏನದು ಮಮ್ಮಿ? ಎಷ್ಟು ಡೌ ಮಾಡ್ತಾನೆ ನೋಡ್ ಮಮ್ಮಿ, ಏನದು? ಇನ್ನು ನಾವು ಹಳ್ಳಿಯಿಂದ ಬಂದಿರೋದು, ನಮಗೆ ಇದೆಲ್ಲ ಗೊತ್ತಿಲ್ಲ. ಹಳ್ಳಿಯಿಂದ ಬಂದವರಿಗೆ ಏನಂತ. ಆಗಲೇ ಊಟ ಕೂತ್ಕೊಳ್ಳೋ ಅಷ್ಟೊತ್ತಿಗೆ 3:30 ಆಗಿಬಿಟ್ಟಿತ್ತು. ಎಲ್ರಿಗೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವು. ಊಟ ಮಾಡಿದ್ರೆ ಸಾಕಪ್ಪ ಅನ್ನೋ ಥರ ಆಗಿತ್ತು. ಇದ್ರ ಜೊತೆಗೆ ಒಂದು ಸ್ವಲ್ಪ ನಾನು ಕೋಸಂಬರಿ ಇಲ್ಲ ಏನಾದ್ರು ಬಜ್ಜಿ ಬೋಂಡ ಮಾಡಬೇಕಾಗಿತ್ತು. ಆದರೆ ಇಷ್ಟಕ್ಕೆ ನನಗೆ ಟೈಮ್ ಜಾಸ್ತಿ ಹಿಡಿತು. ಆದ್ದರಿಂದ ನೈಟ್ಗೆ ನೋಡ್ಕೊಳ್ಳೋಣ ಬಿಡು ಅಂದ್ಕೊಂಡು ಸುಮ್ಮನೆ ಆದೆ.
ಇವರೆಲ್ಲ ಸ್ಪೆಷಲ್ಲು ತಟ್ಟೆ ಇಟ್ಕೊಂಡಿದ್ದಾರೆ, ಅದಕ್ಕೆ ಈ ಕಡೆ ತಿರುಗಿ ಕೂತಿದ್ದಾರೆ. ನಾವು ಎಲ್ಲೆಲ್ಲಿ ತಿಂತಿರೋ ಆ ಕಡೆ ಕೂತ್ಕೊಂಡು ಊಟ ಮಾಡ್ತಾ ಇದೀವಿ. ಹೂಕೋಸು ಚೆನ್ನಾಗಿದೆ, ಸ್ವೀಟ್ ಆಗಿ. ತಟ್ಟೆಲಿ ತಿಂತಾ ಇದಾರೆ, ಅದಕ್ಕೋಸ್ಕರ ಈ ಕಡೆ ತಿರ್ಕೊಂಡು ಕೂತಿದ್ದಾರೆ. ಹಿಂಗೆ ಕುತ್ಕೋಬೇಡ್ರಿ ಅಂತ ಹೇಳ್ತಾ ಇದ್ದೀನಿ. ಬೆನ್ನಿಗೆ ನೋಡೋಣ. ತಟ್ಟೆಲಿ ಯಾಕೆ ತಿಂತಿದೀವಿ ಅಂದ್ರೆ ನಾವು ಒಂದೇ ಕಡೆ ಇಟ್ಕೊಳ್ತೀನಲ್ಲ, ಹಿಂಗೆಲ್ಲ ಫುಲ್ ತಟ್ಟೆ ಸುತ್ತ ಹಿಂಗೆ ಬಾಳೆ ಎಲ್ಲಾದ್ರೆ ಚೆಲ್ಬಿಡುತ್ತೆ. ಓಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಿದ ಅಡುಗೆಗಳು. ನಿಮಗೆ ಈ ವಿಡಿಯೋ, ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಂಜೆ ಪೂಜೆ ಜೊತೆಗೆ ನಾನು ಯಾವ ಸೀರೆನ ಉಟ್ಕೊಂಡಿದ್ದೆ ಅನ್ನೋದನ್ನ ಗೆಸ್ ಮಾಡಿ ನೀವುಗಳು. ಸೊ ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.